ಹರಿ ಓಂ. ರತ್ನಾಕರಾಧೌತಪದಾಂ ಹಿಮಾಲಯಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತಮಾತರಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸಭಾಧ್ಯಕ್ಷರ ಉಪಸ್ಥಿತಿಯನ್ನು ಗೌರವಿಸ್ತಾ ಸಭೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರಿಗೆ ನಮನವನ್ನು ಸಲ್ಲಿಸ್ತಾ ಕೆಳಗಡೆ ಕುಳಿತಿರ್ತಕ್ಕಂಥ ಅನೇಕ ಹಿರಿಯರಿದ್ದೀರಿ, ಹಿರಿಯರಿಗೆ ನಮಿಸ್ತಾ ಮಹನೀಯರಿಗೆ ವಂದನೆಯನ್ನು ಹೇಳ್ತಾ ಶ್ರದ್ಧೆಯ ಮಾತಾ ಭಗಿನಿಯರಿಗೆ ನಮಸ್ಕಾರವನ್ನು ಮಾಡುತ್ತಾ ಕೆಲವು ನಿಮಿಷಗಳ ಕಾಲ ಇಂತಹ ಒಂದು ಅದ್ಭುತವಾದ ಮೈಲಿಗಲ್ಲನ್ನು ಸ್ಥಾಪಿಸಿದಂತಹ ಒಂದು ಸಂಘಟನೆ, ಈ ಸಂಸ್ಥೆಯ 60ನೇ ವರ್ಷದ ಮೊಸರು ಕುಡಿಕೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನಮ್ಮೆಲ್ಲರ ವಿಶೇಷ ಒಂದು ಅನುಭವ ಅಂತ ಅಂದ್ಕೊಳ್ತೇನೆ ನಾನು. ಅದರ ಜೊತೆಗೆ ಇನ್ನೊಂದು ಸಂಗತಿ ಏನು ಅಂತ ಕೇಳಿದರೆ, ಇದರ ಪ್ರಾರಂಭದ 4 ಜನರ ಒಂದು ತಂಡ ಅಂತ ಹೇಳಿದರು ಹಿರಿಯರು. ಆ ತಂಡದಲ್ಲಿ ಇದ್ದವರೊಬ್ಬರು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ರು. ಅವರ ಜೊತೆ ಮಾತಾಡ್ತಾ ನನಗೆ ಭಾರಿ ಆಶ್ಚರ್ಯ ಆಯಿತು, ಆ ದಿನಗಳು ಹೇಗಿರಬಹುದು ಅಂತೇಳಿ. ಅಲ್ಲಿಂದ ಇಲ್ಲಿವರೆಗೆ ನಡೆದು ಬಂದಂತಹ ದಿನಗಳು ಅದೆಷ್ಟು ಕಷ್ಟದ ಹಾದಿಯನ್ನು ಮೆಟ್ಟಿ ನಿಂತು ಈ ಸಂಸ್ಥೆಯನ್ನು 60 ವರ್ಷಗಳ ಕಾಲ ನಿರಂತರ ಮಾಡುವುದು, ನಡೆಸಿಕೊಂಡು ಬರುವುದು ಮತ್ತು ಎಲ್ಲರನ್ನು ಜೊತೆಗೂಡಿಸಿಕೊಂಡು ಜೋಡಿಸಿಕೊಳ್ಳುತ್ತಾ ಒಂದು ಸಂಘಟನೆಯನ್ನು ಬೆಳೆಸುವಂಥದ್ದಿದೆಯಲ್ಲ, ಅದು ಅತ್ಯಂತ ವಿಶೇಷವಾದದ್ದು ಅಂತ ಅನ್ನಿಸಿತು ನನಗೆ. ನಮಗೆ ಪ್ರಾಚೀನ ಸಂಸ್ಕೃತಿಯನ್ನು ಹೊಂದಿದಂತಹ, ಸನಾತನ ಸಂಸ್ಕೃತಿಯನ್ನು ಹೊಂದಿದಂತಹ ನಮಗೆ ಜೀವನದ ಆದರ್ಶ ಯಾರು ಅಂತ ಕೇಳಿದರೆ ಅದು ರಾಮಾಯಣ ಮತ್ತು ಮಹಾಭಾರತವನ್ನು ನಮ್ಮ ಮಕ್ಕಳಿಗೆ ಓದಿಸಬೇಕಂತೆ, ಅದನ್ನು ಕಲಿಸಬೇಕು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ರಾಮ ನುಡಿದಂತೆ ನಡೆದವನು, ಮಹಾಭಾರತದಲ್ಲಿ ಕೃಷ್ಣ ನಡೆದಂತೆ ನುಡಿದವನು. ನಮ್ಮ ನಡೆ ಮತ್ತು ನುಡಿ ಹೇಗಿರಬೇಕು ಅನ್ನೋದಕ್ಕೆ ಆದರ್ಶರು ಯಾರು ಅಂತ ಕೇಳಿದರೆ ರಾಮಕೃಷ್ಣರು ಅಂತ ಹೇಳಿದ್ದಾರೆ. ರಾಮನು ಒಂದು ರೀತಿಯಲ್ಲಿ ನಮಗೆ ಆದರ್ಶ ಆದರೆ, ಕೃಷ್ಣ ನಮಗೆ ಸಮಷ್ಟಿಯನ್ನು ಹೇಗೆ ನಾವು ಸಮಷ್ಟಿಯ ಚಿಂತನೆಯನ್ನು ಹೇಗೆ ಮಾಡಬಹುದು ಅನ್ನೋದಕ್ಕೆ ಅನೇಕ ಸಂಗತಿಗಳನ್ನು ಶ್ರೀಕೃಷ್ಣ ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ್ದಾನೆ. ಕೃಷ್ಣನ 16 ವರ್ಷಗಳವರೆಗಿನ ಬಾಲ್ಯಾವಸ್ಥೆ ಏನಿದೆ, ಅಲ್ಲಿ ನಾವು ಅನೇಕ ಸಂಗತಿಗಳನ್ನು ನೋಡ್ತೀವಿ. ಪೂತನಿಯನ್ನು ಕೃಷ್ಣ ಕೊಲ್ಲುತ್ತಾನೆ, ಅವಳಲ್ಲಿರ್ತಕ್ಕಂಥ ರಾಕ್ಷಸಿ ಸ್ವಭಾವವನ್ನು ಕೊಲ್ಲುತ್ತಾನೆ, ಅವಳಿಗೆ ಮೋಕ್ಷವನ್ನು ಕರುಣಿಸ್ತಾನೆ. ಅದೇ ಕೃಷ್ಣ ಮಾಗಧನಲ್ಲಿಗೆ ಹೋಗ್ತಾನೆ. ಮಾಗಧನಿಗೆ ಒಂದು ವಿಪರೀತ ಹುಚ್ಚು ಏನು ಅಂತ ಕೇಳಿದರೆ, ಆ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ತರುಣರನ್ನೆಲ್ಲ ಬಂಧನದಲ್ಲಿ ಇಡ್ತಾ ಇದ್ದವ. ಯಾಕೆಂತ ಕೇಳಿದರೆ ತನಗೆ ವಿರೋಧಿಗಳು ಇರಬಾರದು ಅಂತೇಳಿ. ತರುಣರು ಬೆಳೆದರೆ ವಿರೋಧಿಗಳಾಗಬಹುದು ಅಂತ, ತನಗಿಂತ ಹೆಚ್ಚು ಶಕ್ತಿಶಾಲಿಗಳಾಗಬಹುದು ಅನ್ನುವ ಕಾರಣಕ್ಕೋಸ್ಕರ. ಇದನ್ನು ಕಂಡು ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಅಷ್ಟು ಜನ ತರುಣರನ್ನು ಬಿಡುಗಡೆ ಮಾಡಿ ಮಾಗಧನ ಮಗನಿಗೆ ಅಷ್ಟು ಸಂಪದ್ಭರಿತವಾದ ರಾಜ್ಯವನ್ನು ಮತ್ತೆ ಮಾಗಧನ ಮಗನಿಗೆ ಕಟ್ಟಿಕೊಟ್ಟು ಅವನಿಗೆ ರಾಜತಾಂತ್ರಿಕತೆಯ ಮಾರ್ಗದರ್ಶನವನ್ನು ಮಾಡಿ ಬರ್ತಾನೆ. ಎಲ್ಲಿಯೂ ತನ್ನ ಸ್ವಂತಕ್ಕಾಗಿ ಆ ಗೆದ್ದ ರಾಜ್ಯವನ್ನು ಇಟ್ಟುಕೊಳ್ಳಲಿಲ್ಲ ಕೃಷ್ಣ. ನರಕಾಸುರನನ್ನು ಕೃಷ್ಣ ವಧೆ ಮಾಡ್ತಾನೆ. ನರಕಾಸುರ ಮಾಗಧನಿಗಿಂತ ವಿರುದ್ಧ ಪ್ರವೃತ್ತಿಯವನು. ನರಕಾಸುರನಿಗೆ ಒಂದು ಹುಚ್ಚು ಏನು ಅಂತ ಕೇಳಿದರೆ, ಎಲ್ಲ ತರುಣಿಯರನ್ನೆಲ್ಲ ತಂದು ಸೆರೆಯಲ್ಲಿಟ್ಟು ಒಂದು ದಿವಸ ಮದುವೆ ಆಗಬೇಕು, ಅವರನ್ನೆಲ್ಲ ಮಾನಸಿಕವಾಗಿ ದಿನಾ ಹಿಂಸೆ ಮಾಡ್ತಾ ಇದ್ದ, ತನ್ನನ್ನು ಮದುವೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ. ಅವನನ್ನು ಸಂಹಾರ ಮಾಡಿ ಅವನ ಮಗನಿಗೆ ಪಟ್ಟವನ್ನು ಕಟ್ತಾನೆ. ಅಲ್ಲಿಯೂ ಕೂಡ ಆ ಸಮೃದ್ಧ ರಾಜ್ಯವನ್ನು ತನ್ನ ಸ್ವಂತಕ್ಕಾಗಿ ತಾನು ರಾಜ್ಯವನ್ನು ಆಡಳಿತ ಮಾಡುವುದಕ್ಕಾಗಿ ತಗೊಳ್ಳಿಲ್ಲ.
ಸಮಾಜದ ಚಿಂತನೆಯನ್ನು ನಿರಂತರ ಹೇಗೆ ಮಾಡಬೇಕು ಅನ್ನೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಒಂದು ಆದರ್ಶವಾಗ್ತಾನೆ ಅಂತ. ಕಂಸನನ್ನು ಸಣ್ಣ ಪ್ರಾಯದಲ್ಲಿರುವಾಗಲೇ ಕೃಷ್ಣನಿಗೆ ಕೊಲ್ಲಬಹುದಿತ್ತು, ಯಾಕಂದರೆ ಕೃಷ್ಣ ಹುಟ್ಟಿದ್ದೇ ಕಂಸನ ಕಾರಾಗೃಹದಲ್ಲಿ. ಆದರೆ ಕೃಷ್ಣ ಬೆಳೀತಾ ಬೆಳೀತಾ ಕಂಸನಿಗೆ ಅನೇಕ ಅವಕಾಶಗಳನ್ನು ಕೊಡ್ತಾನೆ. ಕಂಸ ಎಲ್ಲಿಯೂ ತಿದ್ದಿಕೊಳ್ಳೋದಿಲ್ಲ, ಕಂಸ ಎಲ್ಲಿಯೂ ತಾನು ತಿದ್ದಿಕೊಂಡು ಒಳ್ಳೆಯವನಾಗೋದಿಲ್ಲ. ಇನ್ನು ಕಂಸ ಒಳ್ಳೆಯವನಾಗೋದಿಲ್ಲ ಅನ್ನುವುದು ಖಚಿತವಾದಾಗ ಮಾತ್ರ ಅವನನ್ನು ಕೊಲ್ಲುತ್ತಾನೆ. ಒಟ್ಟು ಇವತ್ತು ನಾವು ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. ನಮಗೆ ಒಂದಷ್ಟು ಗೊಂದಲಗಳಿದೆ. ಅದು ವಿಶೇಷವಾಗಿ ಈ ವರ್ಷದ ರೀತಿಯ ಜನ್ಮಾಷ್ಟಮಿ ಬಂದಾಗ ಅನೇಕ ರೀತಿಯ ಗೊಂದಲಗಳಿದೆ. ಈ ಗೊಂದಲ ಯಾಕೆ ಆಗುತ್ತೆ ಅಂದರೆ, ಅನೇಕರು ಹೇಳುವುದನ್ನು ನಾನು ಕೇಳಿದ್ದೀನಿ. ಭಟ್ರು ನಕುಲ್ ಪನ್ಪೇರು ಎಲ್ಲ ಅಂಜಿ ಚೌತಿಡ್ದು ಬೊಕ್ಕದ ಅಷ್ಟಮಿನ ಆಚರಣೆ ಮಲ್ಪೊಡೊಂದು ಏಪಲ ಅಷ್ಟಮಿ ಆಚರಣೆ ಮಲ್ಪಂದೆ ಎಂಕುಲು ಚೌತಿನೆಂಚ ಆಚರಣೆ ಮಲ್ಪನು ಅನ್ನುವ ಈ ಗೊಂದಲ ಇದೆಯಲ್ಲ, ಎರಡು ಅಷ್ಟಮಿ ಹೇಗೆ ಬರೋದು? ಈ ಜಿಜ್ಞಾಸೆಗೆ ಒಂದು ಉತ್ತರ ಇದೆ. ಇದನ್ನು ಈ ಸಭೆಯಲ್ಲಿ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಬಂದೆ ನಾನು. ಬನ್ನಂಜೆ ಗೋವಿಂದಾಚಾರ್ಯರು ಅತ್ಯಂತ ದೊಡ್ಡ ನಮಗೆ ಗ್ರಂಥಗಳ ಬಗ್ಗೆ, ನಮ್ಮ ಪ್ರಾಚೀನ ಗ್ರಂಥಗಳ ಬಗ್ಗೆ ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಆಗಿದ್ದರು ಅವರು ಅಧ್ಯಯನ ಮಾಡಿ ಅದನ್ನು ಹೇಳ್ತಾರೆ. ಯಾವ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿದರೆ, ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ ಅಷ್ಟಮಿಯ ದಿವಸ ಬರುವಂಥದ್ದು, ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಯಾವ ಬರ್ತದೆ ಅದು ಜನ್ಮಾಷ್ಟಮಿ, ಅದು ಕೃಷ್ಣನ ಜನ್ಮಾಷ್ಟಮಿಯೇ. ಅದನ್ನು ಆಚರಣೆ ಮಾಡ್ಬೋದು. ಅದರಲ್ಲಿ ಬರೇ ನಾವು ತಿಥಿಯನ್ನು ಮಾತ್ರ ಕಂಡುಕೊಳ್ತೇವೆ. ಅಷ್ಟಮಿ ಅಂದರೆ ಯಾರು ಅಂತ ಹೇಳಿದರೆ ಕೃಷ್ಣ ಹುಟ್ಟಿದ ತಿಥಿ. ಆದರೆ ನಾವು ಜಯಂತಿ ಯೋಗ ಇರುವಂತಹ ಅಷ್ಟಮಿಯನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಗ್ರಂಥಗಳಲ್ಲಿದೆ. ಜಯಂತಿ ಯೋಗ ಅಂದರೆ ಏನು ಅಂತ ಕೇಳಿದರೆ, ಅಷ್ಟಮಿ ತಿಥಿ ಇರಬೇಕು, ರೋಹಿಣಿ ನಕ್ಷತ್ರ ಇರಬೇಕು, ರಾತ್ರಿ ಚಂದ್ರೋದಯಕ್ಕೆ ಸರಿಯಾಗಿ ರೋಹಿಣಿ ನಕ್ಷತ್ರ ಇರಬೇಕು. ಆ ರೋಹಿಣಿ ನಕ್ಷತ್ರ ಮತ್ತು ಚಂದ್ರೋದಯದ ಸಂಯೋಗದ ಆ ಗಳಿಗೆ ಏನಿದೆ ಅದು ಕೃಷ್ಣನ ಜಯಂತಿ ಉತ್ಸವ ಅಂತ ಬನ್ನಂಜಿಯವರು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇದು ಯಾವಾಗ ಬರ್ತದೆ ನಮ್ಮ ವರ್ಷದಲ್ಲಿ ಅಂತ ಕೇಳಿದರೆ, ಕೆಲವೊಂದು ಸಲ ಶ್ರಾವಣದಲ್ಲಿ ಬರ್ತದೆ, ಕೆಲವೊಂದು ಸಲ ಭಾದ್ರಪದದಲ್ಲಿ ಬರ್ತದೆ. ಆದರೆ ಈ ಕನ್ಫ್ಯೂಷನ್ ಯಾಕೆ ಕೇಳಿದರೆ, ಅವರು ಇನ್ನೊಂದು ಹೇಳ್ತಾರೆ, ಭಾದ್ರಪದ ಆಗಲಿ ಶ್ರಾವಣ ಆಗಲಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೌರಮಾನದ ಪ್ರಕಾರ ಸಿಂಹ ಮಾಸ ಯಾವಾಗ ಬರ್ತದೆ. ಆ ಸಿಂಹ ಮಾಸದಲ್ಲಿ ಕೆಲವು ಸಲ ಭಾದ್ರಪದದಲ್ಲಿ ಅಷ್ಟಮಿ ಬರ್ತದೆ, ಕೆಲವು ಸಲ ಶ್ರಾವಣದಲ್ಲಿ ಅಷ್ಟಮಿ ಬರ್ತದೆ. ನಮಗೇನು ಗಣಪತಿಯನ್ನು ಪೂಜೆ ಮಾಡುವ ಮೊದಲು ಕೃಷ್ಣನನ್ನು ಪೂಜೆ ಮಾಡಬೇಕು ಅನ್ನುವಂತಹ ರೂಲ್ಸ್ ಏನೂ ಇಲ್ಲ. ನಾವು ನೆನಪಿಟ್ಕೊಳ್ಳುವ. ಯಾಕೆ ಅಂತ ಕೇಳಿದರೆ, ಯಾವುದೇ ದೇವಸ್ಥಾನದಲ್ಲಿ, ಕೃಷ್ಣನ ದೇವಸ್ಥಾನದಲ್ಲಿ ಕೂಡ ಮೊದಲ ಪೂಜೆ ಯಾರಿಗೆ ಅಂತ ಕೇಳಿದರೆ ಗಣಪತಿಗೆ, ಗಣೇಶನಿಗೆ. ಹಾಗಾಗಿ ಈ ಗೊಂದಲಗಳು ಯಾವುದೂ ನಮ್ಮಲ್ಲಿ ಬೇಡ. ನಾವು ಇವತ್ತು ಆಚರಿಸಿದ್ದೀವಿ, ಏನು ತಪ್ಪಲ್ಲ. ಇದನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಮತ್ತು ಜಯಂತಿ ಯೋಗ ಯಾವುದಿದೆ, ಜಯಂತಿ ಯೋಗ ಮುಂದಿನದಕ್ಕೆ ಬರ್ತದೆ. ಹಾಗಾಗಿ ಈ ಗೊಂದಲಗಳೇನಿದೆ, ಈ ಗೊಂದಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಗತಿಯನ್ನು ನಾನಿಲ್ಲಿ ಪ್ರಸ್ತುತಪಡಿಸಿದೆ. ಇವತ್ತು ಅನೇಕ ಚಟುವಟಿಕೆಗಳನ್ನು ಹೇಳಿದರು. ಈ ಸಂಸ್ಥೆ ಮಾಡಿದಂತಹ ಅನೇಕ ಚಟುವಟಿಕೆಗಳನ್ನು ಹೇಳಿದರು ಅವರು. ನನಗೆ ಬಹಳ ಖುಷಿಯಾಯಿತು. ನಾವು ಒಮ್ಮೆ ಯೋಚನೆ ಮಾಡುವ, ನಾವು ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಮಾಡಿರಬಹುದು ಇಲ್ಲಿ ಅನೇಕ ಬಾರಿ. ಅನೇಕ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಕೃಷ್ಣನ ವೇಷವನ್ನು ಹಾಕಿರ್ಬೋದು. ಬರೇ ಹಿಂದೂಗಳು ಮಾತ್ರ ಅಲ್ಲ, ನಾವು ಅನೇಕ ಕಡೆ ಕಾಣ್ತೇವೆ. ಮುಸಲ್ಮಾನರು, ಕ್ರಿಶ್ಚಿಯನ್ರ ಮಕ್ಕಳನ್ನು ಕೂಡ ಅವರು ಕೃಷ್ಣನ ವೇಷ ಹಾಕಿ ಮುದ್ದು ಕೃಷ್ಣ ಸ್ಪರ್ಧೆಗೆ ಕರ್ಕೊಂಡು ಬರ್ತಾರೆ. ಆ ತಾಯಿ ಯಾರು ಮುದ್ದು ಕೃಷ್ಣನ ವೇಷವನ್ನು ಮಕ್ಕಳಿಗೆ ಹಾಕಿದ್ಲೋ, ಆ ಮಕ್ಕಳ ಜನ್ಮದಲ್ಲಿ ಆ ಮಕ್ಕಳನ್ನು ಕಂಸನಾಗಲಿಕ್ಕೆ ಅವಳು ಬಿಡಲಿಕ್ಕಿಲ್ಲ. ಯಾಕಂದರೆ ಈ ಭಾವ ಇದೆಯಲ್ಲ, ಮಕ್ಕಳ ಮನಸ್ಸಿನಲ್ಲಿ ಒಂದು ಸಲ ಆ ಭಾವ ಗಟ್ಟಿಯಾಗಿ ನಿಂತಿತು ಅಂತ ಹೇಳಿದರೆ, ಆ ಮುಗ್ಧ ಮನಸ್ಸಿನಲ್ಲಿ ಭಾವ ಗಟ್ಟಿಯಾಗಿ ನಿಂತಿತು ಅಂತ ಎಣಿಸಿದರೆ, ಆ ನಂತರ ಆ ಮಕ್ಕಳು ಒಳ್ಳೆಯವರಾಗಿ ಬೆಳೆಯುತ್ತಾರೆ. ತಾಯಿಯ ಆಶಯವೂ ಕೂಡ ಅದೇ. ಬರೇ ಒಂದು ಪ್ರೈಸ್ ಸಿಗ್ತದೆ ಅನ್ನೋದಕ್ಕೋಸ್ಕರ ಹೋಗುವುದಲ್ಲ. ಮಕ್ಕಳಿಗೆ ಆ ವೇಷವನ್ನು ಹಾಕಿ ಸಂಭ್ರಮಿಸ್ತಾಳೆ, ಕೃಷ್ಣನ ಬಗ್ಗೆ ಹೇಳ್ತಾಳೆ.
ಇವತ್ತು ನಾವು ದೇವಿ ಮಹಾತ್ಮೆ ಆಟವನ್ನು ಎಲ್ಲರೂ ನೋಡಿದ್ದೀವಿ, ಎಲ್ಲರೂ ನೋಡ್ತೀವಿ. ನಮ್ಮ ಗಲ್ಲಿಗಳಲ್ಲಿ ನೂರಾರು ದೇವಿ ಮಹಾತ್ಮೆಗಳಾಗುತ್ತೆ. ಒಮ್ಮೆ ಯೋಚನೆ ಮಾಡೋಣ, ನಮ್ಮ ಅಜ್ಜಂದಿರು ನಮ್ಮ ತಂದೆಯ ಕಾಲದಲ್ಲಿ ಇಲ್ಲಿ ಹಿರಿಯರು ಇದ್ದಾರೆ. ಹಿರಿಯರ ಹತ್ರ ನಾನೇನಾದರೂ ಕೇಳಿದರೆ ನಿಮ್ಮ ಕಾಲದಲ್ಲಿ ದೇವಿ ಮಹಾತ್ಮೆ ನೋಡ್ತಿದ್ದೀರಾ ಅಂತೇಳಿ, ಎಲ್ಲೆಲ್ಲೋ ಒಂದೊಂದು ಆಗ್ತಾಯಿತ್ತು. ನಾನು ಹೋಗಿ ನೋಡ್ತಾ ಇದ್ದೆ ಅಂತ ಒಂದು ಅಜ್ಜಿ ಹತ್ರ ಕೇಳಿದೆ ನಾನು ಒಂದು ಸಭೆಗೆ ಹೋದಲ್ಲಿ. ಅವರು ಹೇಳಿದರು, ನಿಮಗೆ ಹೇಗಿತ್ತು ದೇವಿ ಮಹಾತ್ಮೆ ಕೇಳಿದರೆ, ಎಂತಹ ಒಂದು ಅದ್ಭುತವಾದ ದೇವಿ, ಎಂತಹ ಒಂದು ಅದ್ಭುತವಾದಂತಹ ವಿಷ್ಣುವಿನ ವೇಷ. ವಿಷ್ಣು ಅಂತ ಹೇಳ್ತಾರೆ ಅವರು, ವಿಷ್ಣು ವೇಷ ಅಂತ ಹೇಳಲ್ಲ ಅವರು. ಆ ವೇದಿಕೆಯ ರಂಗಸ್ಥಳದಲ್ಲಿ ಅವರು ದೇವರನ್ನು ಸಾಕ್ಷಾತ್ಕರಿಸಿಕೊಂಡು ಬಂದವರವರು. ಅದೇ ನಾನು ಇವತ್ತಿನ ನಮ್ಮ ಮಕ್ಕಳನ್ನು ನಾನು ಕರೆದು ನಾನು ಕೇಳಿದರೆ ದೇವಿ ಮಹಾತ್ಮೆಯಲ್ಲಿ ನಿಮ್ಮ ಹೀರೋ ಯಾರು ಅಂತ ಕೇಳಿದರೆ ಯಾರನ್ನು ಹೇಳ್ತಾರೆ? ಇದನ್ನು ಕೇಳಿದಾಗ 4 ಮಕ್ಕಳು ಜೋರಾಗಿ ಹೇಳಿದರು ನನಗೆ ಒಂದು ಸಭೆಯಲ್ಲಿ, ಮಹಿಷಾಸುರ ಅಂತ. ನಾವು ಯಾವುದನ್ನು ವೈಭವೀಕರಿಸ್ತಾ ಇದ್ದೇವೆಯೋ ಅದರ ಶಿಕ್ಷಣವನ್ನು ಮಕ್ಕಳು ಪಡ್ಕೊಳ್ತಾರೆ. ನಾವು ಯಾವಾಗ ಸರಳ ರೇಖೆಯನ್ನು ತಿದ್ದಿ ನಾವು ಅಕ್ಷರವನ್ನಾಗಿ ಮಾಡೋದಿಲ್ಲೋ ಅಲ್ಲಿಯವರೆಗೆ ನಮ್ಮ ಮಕ್ಕಳು ಸುಶಿಕ್ತರಾಗೋದಿಲ್ಲ. ಯಾವಾಗ ಶಿಕ್ಷಣ ಮಾತ್ರ ಮಕ್ಕಳಿಗೆ ನಾವು ಕೊಡ್ತೇವೆಯೋ, ಯಾವಾಗ ಸಂಸ್ಕಾರವನ್ನು ಕೊಡುವುದಿಲ್ಲವೋ ಅವ ಭಯೋತ್ಪಾದಕನಾಗ್ತಾನೆ. ಯಾವಾಗ ನಾವು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ತೇವೆಯೋ ಅವ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕೃಷ್ಣನೋ ರಾಮನೋ ಆಗಿ ಬೆಳೀತಾನೆ. ನಾವು ಇವತ್ತು ಸಂಕಲ್ಪ ಮಾಡಬೇಕಾಗಿರೋದು ನಮ್ಮ ಮಕ್ಕಳು ಹೇಗೆ ಬೆಳೀಬೇಕು ಅಂತ. ಸಂಕಲ್ಪ ಅಂದರೆ ಏನು ಅಂತ ಕೇಳೋದಿದ್ರೆ ಸಣ್ಣದಾಗಿ ಒಂದು ಸಂಗತಿಯನ್ನು ಹೇಳ್ತೇನೆ. ನಾವು ಯಾವುದೋ ಒಂದು ಪೂಜೆಯನ್ನು ಮಾಡ್ತೀವಿ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಗಣಹೋಮ ಏನೋ ಮಾಡ್ತೀವಿ. ಪುರೋಹಿತರು ಬರ್ತಾರೆ, ಪುರೋಹಿತರು ಬಂದ ಕೂಡಲೇ ಪುರೋಹಿತರು ನಮಗೆ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾರೆ. ಗಂಡ ಹೆಂಡತಿ ಕೂತ್ಕೊಳ್ಳಿ, ಒಂದು ಕವಳಿಗೆಯಲ್ಲಿ ನೀರನ್ನು ಕೊಟ್ಟು ಅಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಹೇಳ್ತಾ ಹೋಗ್ತಾರೆ. ಮನಃಶುದ್ಧಿ ಆದ ಕೂಡಲೇ, ಇದು ಮನಃಶುದ್ಧಿಗೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ, ಎಲ್ಲ ನದಿಗಳ ನೀರು ಅಮೃತವಾಗಿ ನೀರಿನಲ್ಲಿ ಬರಲಿ ಅಂತ ಹೇಳ್ತಾ ನೀರನ್ನು ಆಪೋಷಣೆ ಮಾಡುವಂಥದ್ದು. ಮುಂದುವರಿತಾ ಅವರು ಹೇಳ್ತಾರೆ, ನಾನು ಈಗ ಪೂಜೆ ಮಾಡ್ತೀನಲ್ಲ, ದೇವರಿಗೆ ಗೊತ್ತಾಗಬೇಕಲ್ಲ ನಾನು ಯಾರು ದೇವರಿಗೆ ಪೂಜೆ ಮಾಡುವ ಅಂತೇಳಿ. ನಾನು ಯಾರೋ ಹಿರಿಯರಿಗೆ ಹೋಗಿ ನಾನು ಕಾಲು ಮುಟ್ಟಿ ನಮಸ್ಕಾರ ಮಾಡಿದರೆ ಅವ್ರು ಕೇಳ್ತಾರೆ ನೀನು ಯಾರು ಅಂತ. ನಿನಗೂ ನನಗೇನು ಸಂಬಂಧ ಅಂತ ಕೇಳ್ತಾರೆ ಅವರು. ಸುಮ್ಮನೆ ನಮಸ್ಕಾರ ಮಾಡಲಿಕ್ಕೆ ಬಿಡಲ್ಲ. ನಾವು ದೇವರಿಗೆ ಯಾರೋ ನಾವು ಒಂದು ಪೂಜೆ ಮಾಡ್ತೀವಿ, ದೇವರು ಕೇಳೋದಿಲ್ವ ನೀನು ಯಾರು, ನನಗೆ ಯಾಕೆ ನೀನು ಪೂಜೆ ಮಾಡ್ತೀವಿ ಅಂತ. ನಾನು ದೇವರಿಗೆ ನಿನ್ನದೇ ವಂಶ ನಾನು ಅಂತ ಹೇಳಬೇಕಲ್ಲ. ಇದನ್ನು ಅನುಸಂಧಾನ ಮಾಡಿಕೊಳ್ಳಬೇಕಿದ್ರೆ ಅದೇ ಸಂಕಲ್ಪದಲ್ಲಿ ಮುಂದುವರಿತಾ ಹೇಳ್ತಾರೆ, ಆದ್ಯ ಬ್ರಹ್ಮಣೆ, ಮೊದಲನೆಯ ಬ್ರಹ್ಮ ಏನಿದ್ದನಲ್ಲ, ಮೊದಲನೆಯ ಸೃಷ್ಟಿಯಲ್ಲಿ ಬಂದ ಮೊದಲನೆಯ ಬ್ರಹ್ಮ, ಅವನ ಸಂತಾನ ನಾನು ಅಂತ ಹೇಳಬೇಕಿದ್ರೆ ನನಗೆ ಅವನಿಗೆ ಹೇಗೆ ಸಂಬಂಧ ಅಂತ ಹೇಳೋ ಆ ಸಂಬಂಧಗಳನ್ನು ಹೇಳ್ತಾ ಹೇಗೆ ಬರ್ತಾರೆ ಅಂತ ಹೇಳಿದರೆ, ಆದ್ಯ ಬ್ರಹ್ಮಣೆ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತೆ ತಮೇ ಕಲಿಯುಗೆ ಪ್ರಥಮ ಪಾಧೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋ ದಕ್ಷಿಣ ಪಾರ್ಶ್ವೆ ದಂಡಕಾರಣ್ಯೆ ಗೋದಾವರ್ಯ ದಕ್ಷಿಣಕುಲೆ ಶಾಲಿವಾಹನಶಕೆ ಬೌದ್ಧಾವತಾರೆ ಪರಶುರಾಮ ಕ್ಷೇತ್ರೆ ಅಸ್ಮಿನ್ ವರ್ತಮಾನೆ. ಅಲ್ಲಿವರೆಗೆ ಏನು ನನ್ನ ಇತಿಹಾಸ, ನನ್ನ ಪೂರ್ವಜರೆಲ್ಲರ ಹೆಸರು ಯಾವ ಯಾವ ಭಾಗದಿಂದ ಬಂದಿದ್ದೇವೆ, ನನ್ನ ಅಸ್ಮಿನ್ ವರ್ತಮಾನೆ, ಈ ವರ್ಷದ ಸಂವತ್ಸರ ಏನು, ಈ ವರ್ಷದ ಸಂವತ್ಸರದಲ್ಲಿ ಯಾವ ದಕ್ಷಿಣಾಯಣವೋ ಉತ್ತರಾಯಣವೋ, ಯಾವ ಋತುವಿನಲ್ಲಿದ್ದೇನೆ, ಯಾವ ಮಾಸದಲ್ಲಿದ್ದೇನೆ, ಯಾವ ಪಕ್ಷದಲ್ಲಿದ್ದೇನೆ, ಯಾವ ತಿಥಿಯಲ್ಲಿದ್ದೇನೆ, ಇದನ್ನು ಹೇಳುತ್ತಾ ನಂತರ ನಾನು ನಕ್ಷತ್ರವನ್ನು ಹೇಳ್ತಾ ನನ್ನ ಜನ್ಮ ನಕ್ಷತ್ರ, ಇಂಥ ನಕ್ಷತ್ರದಲ್ಲಿ ಹುಟ್ಟಿದ ನಾನು ಪಾರ್ಥಸಾರಥಿ ನಿನಗೆ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಷ್ಟೂ ಸಂಕಲ್ಪವನ್ನು ಪುರೋಹಿತರು ಮಾಡಿಸ್ತಾರೆ. ಅಂದರೆ ಅನುಸಂಧಾನ ನೋಡಿ, ನನಗೂ ದೇವರಿಗೂ ಏನು ಸಂಬಂಧ ಅನ್ನತಕ್ಕಂಥದ್ದನ್ನು ದೇವರಿಗೆ ತಿಳಿಸುವಂಥ ಒಂದು ಅನುಸಂಧಾನ ಅನ್ನತಕ್ಕಂಥದ್ದು ಈ ಸಂಕಲ್ಪದಲ್ಲಿ ಬರ್ತದೆ. ನಾವು ಅನೇಕ ಬಾರಿ ನಂಬಿಕೆಯ ಆಧಾರದ ಮೇಲೆಯೂ ನಾವು ಜೀವನವನ್ನು ಮಾಡ್ತೀವಿ. ನಂಬಿಕೆ ಕೂಡ ನಮಗೆ ಅನೇಕ ಸಾರಿ ನಮ್ಮ ಜೀವನಕ್ಕೆ ಒಂದು ಅತ್ಯಂತ ದೊಡ್ಡ ಪ್ರೇರಣೆ ಶಕ್ತಿಯನ್ನು ಕೊಡುತ್ತೆ. ಒಂದು ಬೆಂಗಳೂರಿನಲ್ಲಿ ಒಂದು ಹುಡುಗಿ 7 ವರ್ಷದ ಬಾಲಕಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದು ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಂತ ಹೇಳಿದ್ರಂತೆ.
ಬಡ ಕುಟುಂಬ, ತೀರಾ ಬಡ ಕುಟುಂಬ, ಹಳ್ಳಿಯ ಜೀವನ ನಡೆಸ್ತಾ ಇದ್ದವರು. ಕುಟುಂಬದವರೆಲ್ಲ ಒಟ್ಟು ಮಾಡಿ, ಹಣವೇ ಒಟ್ಟು ಮಾಡಿ ಬೆಂಗಳೂರಿಗೆ ಹೋಗಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡ್ತಾರೆ. ಆ ಡಾಕ್ಟ್ರ್ ಇದ್ದಾರಲ್ಲ, ಮರುದಿವಸ ಚಿಕಿತ್ಸೆ ಮಾಡಬೇಕಾದವರು ಮುಂಚಿನ ದಿವಸ ನೋಡ್ತಾರೆ, ಮಗು ಕಿಲಕಿಲ ಅಂತ ನಗುತ್ತಾ ಭಾರಿ ಖುಷಿಯಲ್ಲಿದೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಮಗುವಿಗೆ ಬಹುಶಃ ಸಂಗತಿಯೇ ಗೊತ್ತಿಲ್ಲ ನಾಳೆ ಆಪ್ರೇಷನ್ ಆಗುತ್ತೆ ಅಂತ. ಹೋಗಿ ಮಗುವಿನ ಹತ್ರ ಕೂತ್ಕೊಳ್ತಾರೆ, ಮಗುವಿನ ಹತ್ರ ಮಾತಾಡ್ತಾ ಹೇಳ್ತಾರೆ, ನಾಳೆ ನಿನಗೆ ಆಪ್ರೇಷನ್ ಆಗುತ್ತೆ ಗೊತ್ತುಂಟಾ ಕೇಳ್ತಾರೆ. ಹಾಂ ನನಗೆ ಗೊತ್ತಿದೆ ಅಂತ ಹೇಳ್ತದೆ. ಆದರೆ ನಿನಗೆ ಹೆದರಿಕೆ ಆಗೋದಿಲ್ವಾ? ಇಲ್ಲ ಇಲ್ಲ ನನಗೆ ಹೆದರಿಕೆ ಆಗೋದಿಲ್ಲ. ಯಾಕೆ ಹೆದರಿಕೆ ಆಗೋದಿಲ್ಲ? ಯಾಕೆಂದರೆ ಅಮ್ಮ ಯಾವಾಗಲೂ ನನಗೆ ಎದೆ ನೋವಾಗ್ತದೆ ಅಮ್ಮ, ನನಗೆ ನಡೀಲಿಕ್ಕೆ ಆಗೋದಿಲ್ಲ, ನನಗೆ ದಮ್ಮು ಕಟ್ಟಿದ ಹಾಗೆ ಆಗ್ತದೆ, ನನಗೆ ತುಂಬ ಆಯಾಸ ಆಗ್ತಾ ಇದೆ ಅಂತ ಎಲ್ಲ ಹೇಳಿದಾಗ, ನನಗೆ ಎದೆ ನೋವು ಬಂದಾಗ ಅಮ್ಮ ತೊಡೆಯ ಮೇಲೆ ಮಲಗಿಸಿ ಅಮ್ಮ ಯಾವತ್ತು ನನ್ನ ಬೆನ್ನನ್ನು ತಟ್ತಾ ನನ್ನ ತಲೆಯನ್ನು ನೇವರಿಸ್ತಾ ಪ್ರತಿದಿನ ಅವರು ಹೇಳ್ತಾ ಇದ್ರು, ಮಗಳೇ ನಿನ್ನ ಹೃದಯದ ಒಳಗೆ ದೇವರಿದ್ದಾನೆ, ನಿನಗೆ ಏನೂ ಆಗೋದಿಲ್ಲ, ನೀವು ಸೌಖ್ಯ ಆಗುತ್ತೆ ಅಂತ. ಡಾಕ್ಟ್ರಿಗೆ ಭಾರಿ ಆಶ್ಚರ್ಯ ಆಗುತ್ತೆ. ಎಂಥದ್ದೊಂದು ಅದ್ಭುತ ನಂಬಿಕೆ ಈ ಮಗುವಿದ್ದು. ನಾಳೆ ಮಗು ಬದುಕುವುದು 90% ಗ್ಯಾರಂಟಿ ಇಲ್ಲ, ಡಾಕ್ಟ್ರಿಗೆ ಗೊತ್ತಿದೆ. ಆಗ ಅವರು ಆ ಮಗು ಇನ್ನೊಂದು ಮಾತು ಹೇಳ್ತದೆ ಅವರಿಗೆ, ಡಾಕ್ಟ್ರೇ ಈಗ ನಾಳೆ ನೀವು ನನ್ನ ಆಪ್ರೇಷನ್ ಮಾಡುವಾಗ ನೀನು ನನಗೆ ಪ್ರಜ್ಞೆ ಇರುವುದಿಲ್ಲ ಅಂತ ನೀವು ಹೇಳಿದ್ರಲ್ಲ, ಹಾಗಾದರೆ ನನಗೆ ಒಂದು ಉಪಕಾರ ಮಾಡ್ತೀರಾ ಅಂತೇಳಿ. ಡಾಕ್ಟ್ರ್ ಏನು ಅಂತ ಕೇಳ್ತಾರೆ. ನಾಳೆ ನೀವು ಆಪ್ರೇಷನ್ಗೆ ನನ್ನ ಹೃದಯವನ್ನು ತೆಗಿತೀರಲ್ಲ, ಬಿಚ್ತೀರಲ್ಲ, ಆ ಬಿಚ್ಚಿದಾಗ ನನಗೆ ಪ್ರಜ್ಞೆ ಇರುವುದಿಲ್ಲ, ನೀವು ನನ್ನ ಹೃದಯದ ಒಳಗೆ ಇರುವ ದೇವರನ್ನು ಒಮ್ಮೆ ನೋಡಿ ದೇವರ ಹತ್ರ ಮಾತಾಡ್ತೀರಲ್ಲ, ನನ್ನ ಬಗ್ಗೆ ದೇವರು ಏನು ಹೇಳಿದರು, ದೇವರು ಹೇಗಿದ್ದಾರೆ ಅಂತ ನನಗೆ ಪ್ರಜ್ಞೆ ಬಂದ ಮೇಲೆ ಹೇಳ್ತೀರಾ ಅಂತ ಮಗು ಹೇಳುತ್ತೆ. ನೋಡಿ, ಡಾಕ್ಟ್ರನ್ನ ಎಂತಹ ಒಂದು ಇಕ್ಕಟ್ಟಿನ ಸ್ಥಿತಿಗೆ ಮಗುವಿನ ನಂಬಿಕೆ ತಂದು ಇಟ್ಟಿತ್ತು ಅಂತೇಳಿ. ಮರುದಿವಸ ಆಪ್ರೇಷನ್ ಆಗುತ್ತೆ. ಆಪ್ರೇಷನ್ ಆಗ್ತಾ ಇರಬೇಕಿದ್ರೆ ಸಹಜವಾಗಿ ಕೆಲವು ನರಗಳಿಂದ ರಕ್ತ ಸಂಚಾರ ಪ್ರಾರಂಭ ಆಗಬೇಕು. ಆ ಹಂತದಲ್ಲಿ ಸಡನ್ನಾಗಿ ರಕ್ತ ಸಂಚಾರ ನಿಂತು ಹೋಗಿಬಿಡ್ತದೆ. ಡಾಕ್ಟ್ರಿಗೆ ಕಸಿವಿಸಿ ಆಗುತ್ತೆ, ಗೊಂದಲ ಆಗುತ್ತೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಯೋಚನೆ ಮಾಡ್ತಾರೆ, ಇಂತಹ ಒಂದು ಮುಗ್ಧ ಮಗುವನ್ನು ನಾನು ಬದುಕಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತೇಳಿ ತಾನು ಕೊಠಡಿಗೆ ಹೋಗಿ ಕೂತ್ಕೊಂಡು ಅವರು ಯೋಚನೆ ಮಾಡ್ತಾರೆ, ಅಳುತ್ತಾರೆ. ಅವರಿಗೆ ಸಡನ್ನಾಗಿ ನೆನಪಾಗುತ್ತೆ, ಮಗು ಹೇಳಿದೆ, ಇಂಥದ್ದೊಂದು ಮಾತನ್ನು ಮಗು ಹೇಳಿದೆ, ತಾಯಿ ಹೇಳಿದ್ದಾರೆ ಅಂತೇಳಿ. ಆಗ ಅವರು ಒಂದು ಕಾಣತಕ್ಕಂಥ ಒಂದು ಬೆಳಕನ್ನು ಆಧರಿಸಿ ಅವರು ಹೇಳ್ತಾರಂತೆ, ಕೈಯೆಲ್ಲ ನಡುಗ್ತಾ ಇರ್ತದೆ. ಡಾಕ್ಟ್ರ್ ಹೇಳ್ತಾರಂತೆ, ದೇವರೇ ನೀನು ಇದ್ದೀಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಆ ಮಗು ನೀನು ಇದ್ದಿ ಅಂತ ಹೇಳಿ ಆ ಮಗುವಿನ ಹೃದಯದೊಳಗೆ ನೀನು ಇದ್ದಿ ಅಂತೇಳಿ ನಂಬಿದೆ. ಆ ಮಗುವಿನ ನಂಬಿಕೆ ಹೌದು ಅಂತಾದರೆ ಅದನ್ನು ಉಳಿಸುವುದು ಕೊಲ್ಲುವುದು ನಿನಗೇ ಬಿಟ್ಟಿದ್ದು ಅಂತ ಹೇಳಿ ಕೈ ಮುಗಿತಾರಂತೆ. ತನಗೆ ಗೊತ್ತಿಲ್ಲದ ಹಾಗೆ ಡಾಕ್ಟ್ರ್ ಕುಳಿತಲ್ಲೇ 5 ನಿಮಿಷದಲ್ಲಿ ನರ್ಸು ಓಡಿ ಬರ್ತಾಳೆ, ಮತ್ತೆ ರಕ್ತ ಸಂಚಾರ ಪ್ರಾರಂಭ ಆಗಿದೆ ಅಂತ ಹೇಳ್ತಾಳೆ. ಕೂಡಲೇ ಹೋಗ್ತಾರೆ, ಆ ಶಸ್ತ್ರಚಿಕಿತ್ಸೆಯನ್ನು ಪೂರ್ಣಗೊಳಿಸಿದ ನಂತರ ಮನೆಯವರಿಗೆ ಹೇಳ್ತಾರೆ, ಮಗು ಅಪಾಯದಿಂದ ಪಾರಾಗಿದೆ, ಆರೋಗ್ಯವಂತವಾಗಿದೆ. ಆ ತಾಯಿಯನ್ನು ಕರೆದು ಡಾಕ್ಟ್ರ್ ಹೇಳ್ತಾರೆ, ಇನ್ನು ಯಾವತ್ತೂ ಈ ಮಗುವನ್ನು ನನ್ನ ಮುಂದೆ ತಗೊಂಡು ಬರಬೇಡಿ ಅಂತ. ಆ ತಾಯಿ ಹೇಳ್ತಾರೆ, ಯಾಕೆ ಡಾಕ್ಟ್ರೇ ಅಂತ ಹೇಳಿ. ಇಂಥ ವಿಷಯವನ್ನು ಮಗು ಹೇಳಿದೆ, ಆ ಮಗುವಿಗೆ ಉತ್ತರವನ್ನು ಕೊಡುವುದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ, ಹಾಗಾಗಿ ಇನ್ನು ಮುಂದೆ ಈ ಮಗುವನ್ನು ನನ್ನ ಮುಂದೆ ಕರ್ಕೊಂಡು ಬರಬೇಡಿ ಅಂತ ಹೇಳ್ತಾರೆ. ಎಷ್ಟೋ ಸಲ ನಮಗೆ ನಂಬಿಕೆಯು ಕೂಡ ಜೀವನವನ್ನು ಕೊಡುತ್ತೆ ಅನ್ನೋದಕ್ಕೆ ಒಂದು ಘಟನೆ ಇದು. ಕೆಲವು ಸಲ ನಮಗನ್ನಿಸುತ್ತೆ, ಸಾರಾಗಾಚಿಯಲ್ಲಿ ಅಖಂಡಾನಂದರು ಅಂತ ಇದ್ದರು, ವಿವೇಕಾನಂದರ ಸಮಕಾಲೀನರವರು. ವಿವೇಕಾನಂದರಿಗೆ ದೀಕ್ಷೆಯನ್ನು ರಾಮಕೃಷ್ಣ ಪರಮಹಂಸರು ಕೊಟ್ಟಾಗ ಅವರ ಜೊತೆಗೆ 7-8 ಜನ ಇದ್ದರು. ಅದರಲ್ಲಿ ಅಖಂಡಾನಂದರು ಅಂತೇಳಿ ಅವರು ಜೀವನ ಪೂರ್ತಿ ಸಾರಾಗಾಚಿಯಲ್ಲೇ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದ ಅತ್ಯಂತ ದೊಡ್ಡ ಯತಿಶ್ರೇಷ್ಠರವರು. ಅನೇಕರಿಗೆ ಆಧ್ಯಾತ್ಮದ ಚಿಂತನೆಯನ್ನು ಕೊಟ್ಟವರು. ಅವರು ಹೇಳ್ತಾರೆ, ಈ ಭೂಮಿ 196 ರಾಷ್ಟ್ರಗಳ ಪೈಕಿ ಭಾರತದ ಈ ಭೂಮಿ ಇದೆಯಲ್ಲ, ಈ ಭೂಮಿಯಲ್ಲಿ ಆಧ್ಯಾತ್ಮ ಮತ್ತು ರಾಷ್ಟ್ರೀಯತೆ ಇದು ಎರಡು ಬೇರೆ ಬೇರೆ ಅಲ್ಲ, ಈ ಭೂಮಿಯ ಮಟ್ಟಿಗೆ ಇದು ಒಂದೇ ಅಂತೇಳಿ. ಯಾಕಂದರೆ ಈ ಭೂಮಿಯನ್ನು ನಾವು ಮಾತೃಭೂಮಿ ಅಂತ ಕರಿತೇವೆ, ಪುಣ್ಯಭೂಮಿ ಅಂತ ಕರಿತೇವೆ, ಜನ್ಮಭೂಮಿ ಅಂತ ಕರಿತೇವೆ, ಯೋಗ ಭೂಮಿ ಅಂತ ಕರಿತೇವೆ, ಏನೆಲ್ಲ ಕರಿತೇವೆ. ಆದರೆ ನಾವು ಯಾವತ್ತೂ ಈ ಭೂಮಿಯನ್ನು ಭೋಗಭೂಮಿ ಅಂತ ಕರೆಯೋದಿಲ್ಲ. ಯಾಕಂದರೆ ಇಲ್ಲಿ ಕೊಡುವುದನ್ನು ನಾವು ಅತ್ಯಂತ ಶ್ರೇಷ್ಠ ಅಂತ ಭಾವಿಸ್ತೀವಿ ಹೊರತು ಪಡೆಯುವುದನ್ನು ಅತ್ಯಂತ ಶ್ರೇಷ್ಠ ಅಂತ ಭಾವಿಸುವುದಿಲ್ಲ. ಅದಕ್ಕೋಸ್ಕರ ಇಂಥದ್ದೊಂದು ದೊಡ್ಡ ಸಂಸ್ಥೆ 60 ವರ್ಷಗಳ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅಂತ ಅಂದ್ಕೊಳ್ತೀನಿ ನಾನು. ನಾವು ತಪ್ಪು ಮಾಡಿದ್ರು ಹೊಡಿತಾ ಇದ್ರು, ಬಡಿತಾ ಇದ್ರು, ಮರಕ್ಕೆ ಹತ್ತಲಿಕ್ಕೆ ಗೊತ್ತಿಲ್ಲ ಅಂದರೆ ಬಡಿದು ಮರಕ್ಕೆ ಹತ್ತಿಸ್ತಾ ಇದ್ರು.
ಯಾವುದೋ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ತಪ್ಪು ಮಾಡಿದರೆ ಅದಕ್ಕೆ ಹೊಡಿತಾ ಇದ್ರು. ಯಾಕೆ ಹೊಡೆಯುವುದು ಅಂತ ಕೇಳಿದರೆ, ಈಗಿನ ಮಕ್ಕಳಿಗೆ ನಾವು ಹೊಡಿಲಿಕ್ಕೆ ಹೋಗೋದಿಲ್ಲ, 1, 2 ಇರೋದು. ಆ ಸಣ್ಣ ಮಗು ಕೂಡ ಹೇಳ್ತದೆ, ನನಗೆ ಹೊಡೆದ್ರೆ ನಾನು ಎತ್ತಬಹುದು ಅಂತ ಹೇಳ್ತದೆ. ಅಂದರೆ ಆ ಹಂತಕ್ಕೆ ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಟು ನಾವು ಆ ಹಂತಕ್ಕೆ ತಂದು ಹಿಡಿದೀವಿ ನಾವು. ಆದರೆ ಯಾಕೆ ಹಿರಿಯರು ಶಿಕ್ಷೆಯ ಮೂಲಕ ಶಿಕ್ಷಣವನ್ನು ಕೊಡ್ತಾ ಇದ್ದರು ಅನ್ನುವುದಕ್ಕೆ ಒಬ್ಬರು ಹೇಳ್ತಾರೆ, ಸಂಘ ಕಳೆದ 100 ವರ್ಷಗಳಲ್ಲಿ ಮಾಡಿದ್ದು ಏನು ಅಂತ ಕೇಳಿದರೆ, ಇವತ್ತು ಎಲ್ಲರ ಹೆಗಲ್ನಲ್ಲಿರುವ ನಾವು ಭಗವ ಬಣ್ಣದ ಕೇಸರಿ ಕಲರಿನ ಶಾಲ್ ಏನಿದೆ, ಇವತ್ತು ನಾವು ಅಭಿಮಾನದಿಂದ ಹಾಕ್ತೇವಲ್ಲ, ಆ ಅಭಿಮಾನದಿಂದ ಹಾಕುವುದಕ್ಕೆ ಆ ಮನಸ್ಸಿನೊಳಗೆ ಅದನ್ನು ಹಾಕಿದಾಗ ನಮ್ಮ ಮನಸ್ಸಿನೊಳಗೆ ಬರುವಂಥ ಭಾವ ಇದೆಯಲ್ಲ, ರಾಷ್ಟ್ರಾಯ ಸ್ವಹ ರಾಷ್ಟ್ರಾಯ ಇದನ್ನ ಮಮ, ನಾನು ರಾಷ್ಟ್ರಕ್ಕಾಗಿ ನನ್ನ ಸಮಾಜಕ್ಕಾಗಿ ನಾನು ಸಮಯವನ್ನು ಕೊಡಬೇಕು. ಅನೇಕ ತಾಯಂದಿರನ್ನು ನೋಡಿದೆ ನಾನು, ಅನೇಕ ಕೆಲಸಗಳಿರ್ತದೆ ತಾಯಂದಿರಿಗೆ ಮನೆಯಲ್ಲಿ, ಎಲ್ಲವನ್ನು ಬಿಟ್ಟು ಇವತ್ತು ಇಷ್ಟು ಹೊತ್ತಿನವರೆಗೆ ಬಂದು ಅನೇಕ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಅದ್ಭುತವಾದ ಕೆಲಸ ಇದು. ನಾವು ಸಮಾಜಕ್ಕೆ ಯಾವ ರೀತಿಯ ಮಕ್ಕಳನ್ನು ಕೊಡಬೇಕು ಅನ್ನುವುದಕ್ಕೂ ಒಂದು 3 ರೀತಿಯ ಉದಾಹರಣೆಗಳಿದೆ. ಹನುಮಂತನನ್ನು ನಾವು ಕೇಳಿದ್ದೀವಿ, ಆದರ್ಶ ಅಂತ ತಗೊಳ್ತೀವಿ. ನಾವು ಮಕ್ಕಳಿಗೆ ಹೇಳ್ತೀವಿ ಹನುಮಂತನ ಕತೆ ಕೇಳಬೇಕು ಅಂತ. ಹನುಮಂತ 3 ರೀತಿಯ ಹನುಮಂತನನ್ನು ನಾನು ಹೇಳ್ತೀನಿ. ನೀವು ಯಾವ ಹನುಮಂತನಾಗಿ ನಿಮ್ಮ ಮಕ್ಕಳು ಬೆಳೀಬೇಕು ಅಂತ ನೀವು ಯೋಚನೆ ಮಾಡಿಕೊಳ್ಳಿ. ಹನುಮಂತ ಹುಟ್ಟಿದ ನಂತರ ಅವನಿಗೆ ಸೂರ್ಯಮಂಡಲಕ್ಕೆ ಕೈ ಇಕ್ಲಿಕ್ಕೆ ಹೋದಾಗ ಅವನಿಗೆ ವಜ್ರಾಘಾತವಾಗಿ ಕೆಳಗೆ ಬೀಳ್ತಾನೆ, ಅವನ ಅಸುನೀಗ್ತಾನೆ. ಆ ಅಸುನೀಗಿದ ಕೂಡಲೇ ಅವನ ತಂದೆ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನನ್ನು ಹಿಡ್ಕೊಂಡು ಗುಹೆಯ ಒಳಗೆ ಹೋಗ್ತಾನೆ. ಗುಹೆಯ ಒಳಗೆ ಹೋಗಿ ಇಡೀ ಚೈತನ್ಯವೇ, ಜಗತ್ತಿನ ಚೈತನ್ಯ ಎಲ್ಲ ನಿಂತು ಬಿಡ್ತದೆ, ಸ್ತಬ್ಧವಾಗ್ತದೆ. ಆಗ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರೆ ಅವನ ಹತ್ರ. ಆಮೇಲೆ ಅವ ಹೇಳ್ತಾನೆ, ನನ್ನ ಮಗನನ್ನು ಬದುಕಿಸಿಕೊಟ್ರೆ ಮಾತ್ರ ನಾನು ಹೊರಗೆ ಬರ್ತೇನೆ ಅಂತೇಳಿ. ಎಲ್ಲರೂ ಹೇಳ್ತಾರೆ, ಕೈಕಾಲು ಹಿಡಿತಾರೆ, ಪ್ರಾರ್ಥನೆ ಮಾಡ್ತಾರೆ, ಅವನಿಗೆ ಬೇಕಾದ ವರವನ್ನು ಕೊಡ್ತಾರೆ, ಅವನಿಗೆ ಜೀವದಾನವನ್ನು ಮಾಡ್ತಾರೆ, ವಜ್ರಕಾಯ ಅಂತ ವರವನ್ನು ಕೊಡ್ತಾರೆ. ಅನೇಕ ರೀತಿಯ, ಹೇಗೆ ನಾವು ಇವತ್ತು ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡ್ತೇವಲ್ಲ, ಕೇಳಿದ್ದನ್ನೆಲ್ಲ ಕೊಡ್ತೇವಲ್ಲ, ಹಾಗೆ ಎಲ್ಲವನ್ನು ಕೊಟ್ಟರು. ಆ ಮಗುವಿಗೆ ಏನಾಯಿತು? ತುಂಬ ಖುಷಿ ಆಯಿತು. ಇನ್ನು ಸಮಾಜದಲ್ಲಿ ನನ್ನನ್ನು ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾನು ಏನು ಬೇಕಾದರೂ ಮಾಡಬಹುದು ಅಂತ ತನ್ನ ಸಾಮರ್ಥ್ಯವನ್ನು ದುರ್ಬಳಕೆ ಮಾಡಲಿಕ್ಕೆ ಶುರು ಮಾಡಿದ ಹುಡುಗ. ನೋಡಿ, ಮೊದಲನೆಯ ಹನುಮಂತ ಇದು. ನಮ್ಮ ಸಮಾಜದಲ್ಲಿ ಕೂಡ ಸಾಮರ್ಥ್ಯ ಬೇಕಾದಷ್ಟು ಇದ್ದವರಿದ್ದಾರೆ, ಸಮಾಜದಲ್ಲಿ ದುರ್ಬಳಕೆಯನ್ನೇ ಮಾಡೋದು, ಸಮಾಜಕ್ಕೆ ಅನಿಷ್ಟವಾದ ಕೆಲಸಗಳನ್ನೇ ಮಾಡೋದು, ಅದಕ್ಕೆ ಅಂತಲೇ ಆ ಸಾಮರ್ಥ್ಯವನ್ನು ಉಪಯೋಗಿಸುವಂಥದ್ದು. ಎರಡನೆಯ ಹನುಮಂತ ನೋಡಿ, ಸಾಮರ್ಥ್ಯ ಉಂಟು ಅಂತ ಹಾರಾಡ್ತಾ ಒಬ್ಬ ಸನ್ಯಾಸಿಯ ಗಡ್ಡಕ್ಕೆ ಕೈ ಹಾಕ್ತಾನೆ. ಪ್ರಕೃತಿ ಕೂಡ ನೋಡ್ತಾ ಇರ್ತದೆ. ಗಡ್ಡಕ್ಕೆ ಕೈ ಹಾಕಿದ ಕೂಡಲೇ ಅವನಿಂದ ಶಾಪ ಸಿಗ್ತದೆ, ನಿನ್ನ ಶಕ್ತಿ ನಿನಗೆ ಗೊತ್ತಾಗದೆ ಹೋಗಲಿ ನಿನ್ನ ಸಾಮರ್ಥ್ಯ ಅಂತ ಶಾಪ ಸಿಗ್ತದೆ. ಆಮೇಲೆ ಎರಡನೆಯ ಹನುಮಂತ ನೋಡಿ, ಎರಡನೆಯ ಹನುಮಂತ ಒಳ್ಳೆಯ ಹನುಮಂತ, ಆದರೂ ಯಾವುದಕ್ಕೂ ಪ್ರಯೋಜನ ಇಲ್ಲ, ಅವನಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ವಾಲಿ ಸುಗ್ರೀವರ ಕಾಳಗಾಗುತ್ತೆ. ಸುಗ್ರೀವನನ್ನು ಹೊಡೆದು ಬಡೆದು ವಾಲಿ ಓಡಿಸ್ತಾನೆ. ಋಷ್ಯಶೃಂಗ ಪರ್ವತದಲ್ಲಿ ಸುಗ್ರೀವ ಹೋಗಿ ಕೂತ್ಕೊಳ್ತಾನೆ. ಆ ಪರ್ವತಕ್ಕೆ ವಾಲಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ನಿತ್ಯ ಸುಗ್ರೀವ ಹೊರಗೆ ಬಂದು ಸೂರ್ಯಾರ್ಘ್ಯವನ್ನು ಕೊಡಬೇಕಿದ್ರೆ, ಆ ಸೂರ್ಯಾರ್ಘ್ಯ ಕೊಡುವ ಸಂದರ್ಭದಲ್ಲಿ ವಾಲಿ ಸುಗ್ರೀವನನ್ನು ಸುಮ್ಮನೆ ಬಿಡಬಾರದು ಅಂತ ಕಿಷ್ಕಿಂಧೆಯಿಂದ ಹಾರಿ ವಾಲಿಯ ತಲೆಗೆ ಒಂದು ಕಾಲಿನಿಂದ ಮೆಟ್ಟಿ ಇನ್ನೊಂದು ಪರ್ವತಕ್ಕೆ ಹಾರ್ತಾ ಇದ್ದಂತೆ. ಅಲ್ಲಿಂದ ವಾಪಸ್ ಹಾರಿ ಇನ್ನೊಂದು ಮೆಟ್ಟಿ ಕಿಷ್ಕಿಂಧೆಗೆ ಹಾರ್ತಿದ್ದ. ಧರ್ಮಕ್ಕೆ ಸುಗ್ರೀವನಿಗೆ ದಿನಕ್ಕೆ 2 ಪೆಟ್ಟು. ಜಾಂಬವಂತರು ನೋಡ್ತಾರೆ, ಇದೆಂಥದ್ದು ಕತೆ. ಒಂದು ದಿವಸ ಹನುಮಂತನನ್ನು ಕರ್ಕೊಂಡು ಬಂದು ನಿಲ್ತಾರೆ. ಯಾಕಂದರೆ ಹನುಮಂತ ಅವರ ಬೆನ್ನ ಹಿಂದೆ ಓಡಿ ಬಂದಿದ್ದಾನೆ ಹೆದರಿ, ಅವನಿಗೆ ಗೊತ್ತಿಲ್ಲ ತನ್ನ ಸಾಮರ್ಥ್ಯ ಏನಿದೆ ಅಂತೇಳಿ. ಅಲ್ಲಿ ಬಂದು ಹನುಮಂತನನ್ನು ನಿಲ್ಲಿಸ್ತಾರೆ. ಹನುಮಂತನನ್ನು ನಿಲ್ಲಿಸಿದ ಕೂಡಲೇ ಹನುಮಂತನಿಗೆ ಗೊತ್ತಿಲ್ಲ ಇದೆಲ್ಲ ಸಂಗತಿ. ವಾಲಿ ನಿತ್ಯದಂತೆ ಹಾರ್ತಾನೆ, ಇವನ ಮನೆಗೆ ಒಂದು ಮೆಟ್ತಾನೆ. ಹನುಮಂತನಿಗೆ ಅನಿಸ್ತು, ಏನಿದು ತಲೆಗೆ ಬಿದ್ದದ್ದು ಅಂತೇಳಿ. 2ನೇ ಸಲ ವಾಪಸ್ ಹಾರುವಾಗ ಮೆಟ್ತಾನಲ್ಲ, ಮೆಟ್ಟಿದಾಗ ಹನುಮಂತ ಎಡ ಕೈಯಿಂದ ವಾಲಿಯ ಒಂದು ಕಾಲನ್ನು ಹಿಡ್ಕೊಳ್ತಾನೆ. ಕಪಿಮುಷ್ಟಿಯಿಂದ ವಾಲಿಗೆ ಅವನನ್ನು ನಿಗ್ರಹಿಸಿ ಹೋಗಲಿಕ್ಕೆ ಆಗಲಿಲ್ಲ. ಮತ್ತೆ ಕೊನೆಗೆ ದಮ್ಮಯ್ಯದ ಕೈ ಹಾಕಿದ. ಆಗ ಹನುಮಂತ ನೋಡ್ತಾನೆ, ಓ ಇದು ವಾಲಿ ಅಂತ ಹೆದರಿಕೊಂಡು ಬಿಟ್ಟು ಬಿಡ್ತಾನೆ ಅವನನ್ನು. ಅಂದರೆ ಎರಡನೇ ಹನುಮಂತನಿಗೆ ತನ್ನ ಸಾಮರ್ಥ್ಯ ಗೊತ್ತಿಲ್ಲ, ಆದರೆ ಯಾವ ವಾಲಿ ಅಂತ ಹೇಳಬೇಕಲ್ಲ, ನಾನು ಯಾವ ವಾಲಿ ಅಂತ ಹೇಳಬೇಕಲ್ಲ, ಅಷ್ಟು ಸಾಮರ್ಥ್ಯ ಹನುಮಂತನಿಗೆ ಇದೆ ಅನ್ನೋದು ಹೇಳಬೇಕಿದ್ರೆ. ದಶಕಂಠ ರಾವಣನನ್ನು ಕೆಣಕ್ಲಿಕ್ಕೆ ಹೋದ
ದಶಕಂಠ ರಾವಣ ವಾಲಿಯನ್ನು ಒಮ್ಮೆ ಕೆಣಕಲಿಕ್ಕೆ ಹೋಗಿ ವಾಲಿ ಅವನನ್ನು ಹೊಡೆದು ಬಡಿದು ತನ್ನ ಬಾಲದಲ್ಲಿ ಕಟ್ಟಿ ಸಮುದ್ರಕ್ಕೆ ಮುಳುಗಿಸಿ ಹೊಯ್ಗೆಗೆ ದಂಡೆಗೆ ಹೊಡೆದು ಮುಳುಗಿಸಿ ಅವನನ್ನು ಸುಸ್ತುಗೊಳಿಸಿ ತಂದು ಮಗ ಅಂಗದನ ತೊಟ್ಟಿಲಿದೆಯಲ್ಲ, ಆ ತೊಟ್ಟಿಲಿನಲ್ಲಿ ಮಗು ಆಟ ಆಡಲಿ ಅಂತ ಹೇಳಿ ಆ ತೊಟ್ಟಿಲಿಗೆ ರಾವಣನನ್ನು ಕಟ್ಟಿದ್ದಂತೆ. ಅಂತಹ ವಾಲಿಯನ್ನು ಒಂದು ಕಪಿಮುಷ್ಟಿಯಲ್ಲಿ ಹನುಮಂತ ಇಟ್ಕೊಂಡಿದ್ದಾನೆ. ತನ್ನ ಸಾಮರ್ಥ್ಯ ಗೊತ್ತಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ಇಂತಹ ಅನೇಕ ಸಜ್ಜನರನ್ನು ನೋಡ್ತೀವಿ. ನಾವು ಸಜ್ಜನರು, ಅವರಿಗೆಲ್ಲ ಸಮಾಜಕ್ಕೆ ಬಂದು ನಾನು ಏನು ಮಾಡಲಿಕ್ಕಾಗುತ್ತೆ, ನಮ್ಮರ್ದು ಇಂಚಿನ ಹಾಕೊಂಡು ಒಳ್ಳೆಯ ವ್ಯಕ್ತಿಗಳು. ಅಂತಹ ಒಳ್ಳೆಯ ಸಜ್ಜನರು ಸಮಾಜಕ್ಕೆ ಬಂದರೆ ಸಮಾಜ ಪರಿವರ್ತನೆ ಖಂಡಿತ ಆಗುತ್ತೆ. ದುರ್ಜನರು ಯಾವತ್ತು ಸಮಾಜದಲ್ಲಿ ಒಟ್ಟಾಗ್ತಾ ಇರಬಾರದು. ಸಜ್ಜನರು ಸಮಾಜದಲ್ಲಿ ಒಟ್ಟಾಗಬೇಕು ಅನ್ನುವಂಥದ್ದು. ಮೂರನೆಯ ಹನುಮಂತ ಯಾರು? ಸೀತಾನ್ವೇಷಣೆಗೆ ಹೊರಟಾಗ ತನ್ನಿಂದ ಆಗುವುದಿಲ್ಲ, ನಾನು ಹಾರಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಇನ್ನು ಆತ್ಮಹತ್ಯೆ ಮಾಡಿಕೊಳ್ಬೇಕು ನಾವು ಅಂತ ಯೋಚನೆ ಮಾಡಿ ಕೂಗ್ತಾ ಇದ್ದ ಹನುಮಂತನನ್ನು ಜಾಂಬವಂತರು ಕರೆದು ಹೇಳ್ತಾರೆ, ಅವನ ಪೂರ್ವವೃತ್ತಾಂತವನ್ನೆಲ್ಲ ಹೇಳ್ತಾರೆ, ಅವನಿಗೆ ಶಾಪ ವಿಮೋಚನೆ ಮಾಡ್ತಾರೆ. ಅದೇ ಸಾಮರ್ಥ್ಯ ನೋಡಿ, ಮೊದಲನೆಯ ಹನುಮಂತನಿಗಿದ್ದ ಸಾಮರ್ಥ್ಯ ಏನಿದೆ ಅದೇ ಸಾಮರ್ಥ್ಯ ಮತ್ತೆ ಅವನಿಗೆ ಬರುತ್ತೆ. ಆ ಸಾಮರ್ಥ್ಯ ಬಂದಾಗ ಮೂರನೆಯ ಹನುಮಂತ ಸಮಾಜಕ್ಕೆ ಕೆಡುಕನ್ನು ಮಾಡೋದಿಲ್ಲ, ರಾಮಕಾರ್ಯಕ್ಕಾಗಿ ತನ್ನ ಜೀವನ ಪೂರ್ತಿ ಆ ಸಾಮರ್ಥ್ಯವನ್ನು ಸದ್ವಿನಿಯೋಗ ಮಾಡ್ತಾನೆ. ಇಂಥವರಲ್ಲಿ ನಮ್ಮ ಮಕ್ಕಳು ಯಾವ ಹನುಮಂತರಾಗಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಾವು ಮಕ್ಕಳಿಗೆ ಅನೇಕ ಬಾರಿ ಸಂಸ್ಕಾರದ ಬಗ್ಗೆ ಹೇಳುವಾಗ ಏನು ಸಂಸ್ಕಾರ ಕೊಡಬೇಕು, ಸಂಸ್ಕಾರ ಅಂದರೆ ಏನು ಅನ್ನುವಂಥದ್ದು ಮನೆಯಲ್ಲಿ ಇವತ್ತು ಗೊತ್ತಿಲ್ಲ ಯಾರಿಗೂ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಿರಂತರವಾಗಿ ಬಾಲಗೋಕುಲ ಮತ್ತು ಶಾಖೆಗಳ ಮೂಲಕ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸಂಸ್ಕಾರ ಅಂದರೆ ಏನು ಅಂತ ಕೇಳಿದರೆ, ನಾವು ಒಂದು ಲೋಟ ಹಾಲನ್ನು ತರ್ತೀವಿ, ಇವತ್ತು ತಂದ ಹಾಲು ನಾಳೆಗೆ ಇಟ್ಟರೆ ಹಾಳಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಹೆಪ್ಪು ಹಾಕಿ ಮೊಸರು ಮಾಡ್ತೀವಿ. ಮೊಸರನ್ನು 2 ದಿವಸ ಇಡಬಹುದು, ಹಾಳಾಗ್ತದೆ ಅದು. ಅದಕ್ಕೆ ನಾವು ಕಡೆದು ಬೆಣ್ಣೆ ಮಾಡ್ತೀವಿ. ಬೆಣ್ಣೆಯನ್ನು ನೀರು ಬದಲಾವಣೆ ಮಾಡ್ತಾ 1 ತಿಂಗಳು ಇಡಬಹುದಂತೆ. ಒಂದು ತಾಯಿ ಹತ್ರ ಕೇಳಿದ್ದೆ ನಾನು. ಆಗ 1 ತಿಂಗಳವರೆಗೆ ಕೆಡದಂತೆ ಇಡಬಹುದು, ಅದೂ ಕೂಡ ಕೆಟ್ಟು ಹೋಗುತ್ತೆ. ಅದನ್ನು ಮತ್ತೆ ನಾವು ಬಿಸಿ ಮಾಡಿ ತುಪ್ಪ ಮಾಡಿದರೆ ಅದು ಅಮೃತವಾಗುತ್ತದೆ. ಅಮೃತತ್ವವನ್ನು ಪಡೆದ ತುಪ್ಪವನ್ನು ನಾವು ತಿಂಗಳುಗಟ್ಟಲೆ ಇಡಬಹುದು, ಅದು ಕೆಡುವುದಿಲ್ಲ ಅಂತೇಳಿ. ನಮ್ಮ ಮಕ್ಕಳನ್ನು ಹಾಲಿನಿಂದ ನಾವು ತುಪ್ಪದವರೆಗೆ ಸಂಸ್ಕಾರ ಕೊಡದೆ ಹೋದರೆ ಇವತ್ತು ಸಮಾಜದಲ್ಲಿ ಅನೇಕ ಸವಾಲುಗಳಿದೆ. ನಮ್ಮ ಮಕ್ಕಳ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಸಮಾಜದಲ್ಲಿ ಧಾರ್ಮಿಕತೆಯ ಮನೋಭಾವಗಳೇ ಇಲ್ಲ. ಮದುವೆಯನ್ನು ಹೇಳ್ತೀನಿ, ಅಂಗುಲಿಮಾಲ ಅಂತ ಒಬ್ಬ ಇದ್ದ. ಅಂಗುಲಿಮಾಲ ಅಂತ ನಾವು ನೋಡಿರ್ತೇವೆ, ಕೇಳಿರಬಹುದು. ಅಂಗುಲಿಮಾಲ ಅಂತ ದೊಡ್ಡ ಕೊಲೆಗಡುಕ ಅವನು 1000 ಕೊಲೆಯನ್ನು ಮಾಡಿ ದೊಡ್ಡದೊಂದು ಸಾಧನೆಯನ್ನು ಮಾಡುವ ಸಂಕಲ್ಪ ಮಾಡಿಕೊಂಡಿದ್ದವ. 999 ಕೊಲೆಯನ್ನು ಮಾಡಿದ್ದಾನೆ. ಪ್ರತಿಯೊಂದು ಕೊಲೆ ಮಾಡಿದ ಮೇಲೆ ಅವರ ಕಿರುಬೆರಳನ್ನು ದಾರದ ಒಳಗೆ ಸ್ಫೋಡಿಸಿ ಮಾಲೆ ಮಾಡಿ ಹಾಕ್ಕೊಳ್ತಾ ಇದ್ದ. ಅಂಗುಲಿಮಾಲ ಅಂತ ಹೇಳಿ, ಅಂಗುಲಿ ಅಂದರೆ ಬೆರಳು ಅಂತ. ಆ ಬೆರಳನ್ನು ಕತ್ತರಿಸಿ ಮಾಲೆ ಮಾಡಿಕೊಂಡು ಹಾಕೊಳ್ಳೋದು. ಕೊನೆಯ ಬಲಿ ಬೇಕಲ್ಲ, 1000 ಆಗಬೇಕಿದ್ರೆ. ಆಗ ಯಾರೋ ಹೇಳ್ತಾರೆ, ಒಬ್ಬ ಬುದ್ಧನನ್ನು ತೋರಿಸ್ತಾರೆ. ಅವನು ಬರ್ತಾನೆ, ಒಂದಷ್ಟು ಮರದ ಕೆಳಗೆ ಬುದ್ಧ ಕೂತ್ಕೊಂಡಿದ್ದಾನೆ, ಒಂದಷ್ಟು ಶಿಷ್ಯರಿದ್ದಾರೆ. ಅವನು ಓಡಿ ಬರ್ತಾನೆ, ಕಠಾರಿಯನ್ನು ಹಿಡ್ಕೊಂಡು ಬರ್ತಾನೆ ಬುದ್ಧನಲ್ಲಿಗೆ. ಬುದ್ಧನ ಹತ್ರ ಹೇಳ್ತಾನೆ, ನೋಡು, ನನ್ನದೊಂದು ಸಂಕಲ್ಪ ಇದೆ, ಇಂತಿಂಥ ಸಂಕಲ್ಪ. 999 ಬಲಿಯನ್ನು ಮಾಡಿದ್ದೇನೆ, ನಾನು ಕೊಲೆಯನ್ನು ಮಾಡಿದ್ದೇನೆ, ಇನ್ನು 1000 ನನ್ನ ಸಂಕಲ್ಪ ಪೂರ್ಣದ ಕೊನೆಯ ಬಲಿ ನೀನು ಅಂತ. ಈ ಶಿಷ್ಯರಿಗೆಲ್ಲ ಗೊಂದಲ ಆಗುತ್ತೆ, ಓಡ್ಲಿಕ್ಕೆ ಶುರು ಆಲೋಚನೆ ಮಾಡ್ತಾರೆ. ಆಗ ಬುದ್ಧ ಹೇಳ್ತಾನಂತೆ, ಸರಿ, ನನಗೆ ತುಂಬ ಖುಷಿ ಇದೆ, ನಿನ್ನದು ಅಂಥದ್ದೊಂದು ಸಂಕಲ್ಪ ಈಡೇರುವುದು ನನ್ನಿಂದಾಗಿ ಆಗ್ತದೆ ಅಂತ ಇದ್ದರೆ ನನ್ನ ಪ್ರಾಣಾರ್ಪಣೆಗೆ ನಾನು ಸಿದ್ಧ ಇದ್ದೇನೆ. ಆದರೆ ನಾನು ಪ್ರಾಣಾರ್ಪಣೆ ಕೊಡುವ ಮೊದಲು ನನಗೆ ಒಂದು ವಿಷಯವನ್ನು ನೀನು ಮಾಡಿ ತೋರಿಸಬೇಕು ಅಂತೇಳಿ. ಆಗ ಆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿನ್ನ ಕಠಾರಿಯಿಂದ ನಾನು ಕುಳಿತ ಮರದ ಒಂದು ಹೆಗ್ಗೆಯನ್ನು ತೆಗೆದು ತುಂಡು ಮಾಡಿ ಕೊಡಬಹುದಾ ಅಂತ. ಅವನು ಕಠಾರಿಯಿಂದ ಒಂದೇ ಸಲಕ್ಕೆ ತುಂಡು ಮಾಡಿ ಅದನ್ನು ಕೊಡ್ತಾನಂತೆ. ಆಗ ಅವರು ಹೇಳ್ತಾರಂತೆ, ನನ್ನ ಪ್ರಶ್ನೆ ಇರುವುದು ಈಗ, ಈ ತುಂಡು ಮಾಡಿದ ಏನು ಹೆಗ್ಗೆ ಇದೆ ಅದನ್ನು ವಾಪಸ್ ನೀನು ಅದಕ್ಕೆ ಸೇರಿಸ್ಬೋದಾ ಅಂತ, ಮೊದಲ ಸ್ಥಿತಿಯಲ್ಲಿ ಅದನ್ನು ಸೇರಿಸಬೇಕು ಅಂತ ಹೇಳ್ತಾರಂತೆ. ಆಗ ಅಂಗುಲಿಮಾಲ ಹೇಳ್ತಾನೆ, ಅದೇ ಸಾಧ್ಯ, ಒಮ್ಮೆ ತುಂಡು ಮಾಡಿದನ್ನು ಮತ್ತೆ ಅದಕ್ಕೆ ಪುನರ್ಜೀವನ ಕೊಡೋದು ಹೇಗೆ? ಆಗ ಬುದ್ಧ ಹೇಳ್ತಾನಂತೆ, ಯಾವಾಗ ನಿನಗೆ ನಾಶ ಮಾಡುವ ನಿನಗೆ ನಾಶ ಮಾಡಿದ ಸೃಷ್ಟಿ ಮಾಡುವ ನಿನಗೆ ಯಾವಾಗ ಸೃಷ್ಟಿ ಮಾಡುವ ಅಧಿಕಾರ ಇಲ್ಲವೋ, ನಿನಗೆ ನಾಶ ಮಾಡುವ ಅಧಿಕಾರವನ್ನು ಯಾರು ಕೊಟ್ಟದ್ದು ಅಂತ ಕೇಳ್ತಾರಂತೆ.
ಅಂಗುಲಿಮಾಲನಿಗೆ ಜ್ಞಾನೋದಯ ಆಗುತ್ತೆ. ಇಷ್ಟ ತನಕ ಅವನಿಗೆ ಯಾರು ಹೇಳಲಿಲ್ಲ, ಅವನಿಂದ ಹೆದರಿ ಓಡ್ತಾ ಇದ್ದವರೇ. ಅವನು ಬುದ್ಧನ ಕಾಲಿಗೆ ಬೀಳ್ತಾನಂತೆ, ಬುದ್ಧನ ಹತ್ರ ಹೇಳ್ತಾನಂತೆ, ನನಗೆ ದೀಕ್ಷೆ ಕೊಡಬೇಕು, ನನಗೆ ಜ್ಞಾನೋದಯ ಆಯಿತು, ನಿಮ್ಮಿಂದ ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಬೇಕು, ನನಗೆ ದೀಕ್ಷೆಯನ್ನು ಕೊಡಬೇಕು ಅಂತ. ಬುದ್ಧ ಕೂಡಲೇ ಆಚೆ ಈಚೆ ನೋಡದೆ ಅವನ ತಲೆಗೆ ಕೈಯನ್ನು ಇಟ್ಟು ಅವನಿಗೆ ಆಧ್ಯಾತ್ಮ ದೀಕ್ಷೆಯನ್ನು ಕೊಡ್ತಾನಂತೆ. ಉಳಿದ ಎಲ್ಲ ವಟುಗಳಿದಾರಲ್ಲ, ಶಿಷ್ಯರೆಲ್ಲ ಅನೇಕ ವರ್ಷಗಳಿಂದ ಸೇವೆಯನ್ನ ಮಾಡ್ತಾ ಇದ್ದವರು ಅವ್ರು ಕೇಳ್ತಾರಂತೆ, ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೇವೆ, ನಮಗೆ ಇನ್ನೂ ದೀಕ್ಷೆ ಕೊಡಲಿಲ್ಲ, ನೀವು ಒಬ್ಬ ಕೊಲೆಗಡುಕ ಬಂದು ನಿಮ್ಮ ಹತ್ರ ದೀಕ್ಷೆ ಕೇಳಿದಕ್ಕೆ ಕೂಡಲೇ ದೀಕ್ಷೆ ಕೊಟ್ಟರಲ್ಲ ಗುರುಗಳು, ಇದು ತಪ್ಪಲ್ವಾ ಅಂತ. ಆಗ ಬುದ್ಧ ಒಂದು ಮಾತನ್ನು ಹೇಳ್ತಾನಂತೆ, ಯಾವಾಗ ಮನಸ್ಥಿತಿ ಬದಲಾಗ್ತದೆಯೋ ಅಲ್ಲಿಯೇ ಸಂಸ್ಕಾರವನ್ನು ಕೊಡಬೇಕು. ಅದಕ್ಕೆ ಒಂದು ಕ್ಷಣ ಬಿಟ್ಟರೆ ಮತ್ತೆ ಮನಸ್ಥಿತಿದು ಮೊದಲಿನ ಮನಸ್ಥಿತಿಗೆ ಹೋಗಬಹುದು. ಅದಕ್ಕೋಸ್ಕರ ಆ ಅಂಗುಲಿಮಾಲನ ಮನಸ್ಸು ಯಾವಾಗ ಪರಿವರ್ತನೆ ಆಯಿತೋ ಅಲ್ಲಿಯೇ ಅದಕ್ಕೆ ಒಂದು ಶಾಸ್ತಿಯನ್ನು ಮಾಡಬೇಕು, ಅಲ್ಲಿಯೇ ಅದಕ್ಕೆ ಶಿಕ್ಷಣವನ್ನು ಕೊಡಬೇಕು ಅಂತ ಅಂಗುಲಿಮಾಲ ಹೇಳ್ತಾನಂತೆ. ನಾವು ಹೇಗೆ ಇತಿಹಾಸದ ಹೆಜ್ಜೆಗಳನ್ನು ಬಿಟ್ಟು ಹೋಗಬಹುದು ಅಂತ ನಾವು ಅನೇಕ ಬಾರಿ ನಮ್ಮ ಮಕ್ಕಳಿಗೆ ಹೇಳ್ತೀವಿ. ನಾವು ರಾಮನನ್ನು ಆದರ್ಶವಾಗಿ ತೋರಿಸ್ತೀವಿ, ಕೃಷ್ಣನನ್ನು ಆದರ್ಶವಾಗಿ ತೋರಿಸ್ತೀವಿ, ವಿವೇಕಾನಂದರನ್ನು ಆದರ್ಶವಾಗಿ ತೋರಿಸ್ತೀವಿ, ಶಿವಾಜಿಯನ್ನು ಆದರ್ಶವಾಗಿ ತೋರಿಸ್ತೀವಿ. ನಾವು ಹೇಳ್ತೀವಿ, ನೀನು ಅವನ ಹಾಗೆ ಆಗಬೇಕು, ಇವನ ಹಾಗೆ ಬೇಕು ಅಂತ. ಅವ ಸ್ವಲ್ಪ ದೊಡ್ಡದಾದ ಕೂಡಲೇ ಅವನು ಹೇಳ್ತಾನೆ, ಅಪ್ಪ ನೀನು ಯಾರಾಗ ಆಗಿದ್ದಿ ಅಂತ. ಗೊತ್ತಿಲ್ಲ, ನನ್ನ ಹತ್ರ ಉತ್ತರ ಇಲ್ಲ. ನಾವು ಇಲ್ಲಿ ಈ ಸಂಸ್ಥೆಯಲ್ಲಿ ನಾನು ಅನೇಕರನ್ನು ಕಂಡಿದ್ದೇನೆ. ಸಂಸ್ಥೆಯಲ್ಲಿ ಬೆಳೀತಾ ಇನ್ನಷ್ಟು ಮಕ್ಕಳನ್ನು ಬೆಳೆಸ್ತಾ ಅವರಿಗೆ ದಾರಿದೀಪವಾಗಿ ಮುಂದೆ ಹೋಗ್ತಾರಲ್ಲ, ಅಂತಹ ವ್ಯಕ್ತಿಗಳು ಇತಿಹಾಸದ ಹೆಜ್ಜೆಯನ್ನು ಇಲ್ಲಿ ಬಿಟ್ಟು ಹೋಗ್ತಾರೆ. ನಾವು ನಾಳೆ ನಮ್ಮ ಮಕ್ಕಳಿಗೆ ಏನು ಹೇಳ್ತೇವೆ ಅಂತ ಕೇಳಿದರೆ, ನಮ್ಮ ಸಂಸ್ಥೆಯಲ್ಲಿ ಇತಿಹಾಸದ ಹೆಜ್ಜೆಯನ್ನು ಬಿಟ್ಟು ಹೋದ ವ್ಯಕ್ತಿಗಳಿದ್ದಾರಲ್ಲ ಅವರನ್ನು ತೋರಿಸ್ತೇವೆ, ನೀವು ಅವರ ಹಾಗೆ ಆಗಬೇಕು ಅಂತ ಹೇಳಿ. ಇಲ್ಲಿ ಶೆಟ್ರು ಇದ್ದಾರೆ, ನಾನು ಬಹಳ ಖುಷಿ ಆಯಿತು. 84 ವಯಸ್ಸು ಅಂತ ಹೇಳಿದರು, ಪ್ರಾರಂಭದ ದಿನದಲ್ಲಿ ನಾನಿದ್ದೆ ಅಂತ ಹೇಳಿದರು. ಬಹಳ ಖುಷಿ ಆಯಿತು, ನನಗೆ ಭಾರಿ ಸಂತೋಷ ಆಯಿತು. ಒಂದು ಸಂಸ್ಥೆಯನ್ನ ಹೇಗೆ ನಾವು ಬೆಳೆಸಬೇಕು ಅನ್ನೋದಕ್ಕೆ ಮತ್ತು ಆ ಬೆಳೆಸುವಾಗ ಬರುವಂಥ ಕಷ್ಟ ಕಾರ್ಪಣ್ಯಗಳಿದೆಯಲ್ಲ ಅದನ್ನೆಲ್ಲ ಅನುಭವಿಸಿರುವ ಅನೇಕ ಅಧ್ಯಕ್ಷರುಗಳಿದ್ದಾರೆ. ನನಗೆ ನಿರ್ಮಲ್ ಭಟ್ರು ಒಂದು ಮಾತು ಹೇಳಿದರು, ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ 2 ವರ್ಷವೂ ಅಧ್ಯಕ್ಷರ ಬದಲಾವಣೆ ಆದಮೇಲೆ ಮಾಜಿ ಅಧ್ಯಕ್ಷರೆಲ್ಲ ಶಾಲು ಹಾಕಿ ಕೂತುಕೊಳ್ಳುವುದಿಲ್ಲ, ಮಾಜಿ ಅಧ್ಯಕ್ಷರೆಲ್ಲ ಒಟ್ಟಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅಂತೇಳಿ. ಇದು ಇತಿಹಾಸದ ಹೆಜ್ಜೆ ಅನ್ನತಕ್ಕಂಥದ್ದು. ಇದು ಅತ್ಯಂತ ಅದ್ಭುತವಾದದ್ದು. ಅನೇಕ ಕಡೆಗಳಲ್ಲಿ ಇದು ಕಾಣಲಿಕ್ಕೆ ಸಿಗುವುದಿಲ್ಲ. ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಊರಿನಲ್ಲಿ ಅನೇಕ ಮನೆಗಳಿತ್ತು. ಆ ದೇವಸ್ಥಾನದ ಧ್ವಜಸ್ತಂಭ ಇದೆಯಲ್ಲ, ಎದುರಿನ ಧ್ವಜಸ್ತಂಭ, ಕೊಡಿಮರ ಅಂತ ಹೇಳ್ತೀವಿ, ಆ ಧ್ವಜಸ್ತಂಭ ಶಿಥಿಲ ಆಯಿತು 1 ವರ್ಷ. ಆ ಶಿಥಿಲ ಆಗಿ ಧ್ವಜಸ್ತಂಭ ಬೀಳುವ ಸ್ಥಿತಿಗೆ ಬಂತು. ಊರಿನವರೆಲ್ಲ ಸೇರಿ ಒಂದು ಹಳ್ಳಿಗಾಡೋದು, ಅಲ್ಲಿ ಎಲ್ಲ ಊರಿನವರೆಲ್ಲ ಒಟ್ಟು ಸೇರಿದ್ರಂತೆ. ದೇವಸ್ಥಾನದ ಧ್ವಜಸ್ತಂಭ ಹೀಗಾಗಿದೆ, ಏನು ಮಾಡೋದು ಅಂತೇಳಿ ಎಲ್ಲರೂ ಸೇರಿಕೊಂಡು ಚಿಂತನೆ ಮಾಡಿದ್ರು. ಹತ್ತಿರದ ಒಂದು ಕಾಡು ಇದೆ, ಆ ಕಾಡಿನಲ್ಲಿ ಒಳ್ಳೆಯ ಮರವನ್ನು ನಾವು ಹುಡುಕಬೇಕು, ಆ ಮರವನ್ನು ತಂದು ಧ್ವಜಸ್ತಂಭವನ್ನು ಮತ್ತೆ ಪುನರ್ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಹೋದ್ರು. ಒಂದು ತಂಡ ಹೋಯಿತು, ಕಾಡಿನಲ್ಲಿ ಸುತ್ತಾಡಿದ್ರು, ಒಳ್ಳೆಯ ಮರ ಸಿಕ್ಕಿತು, ಭಾರಿ ದೊಡ್ಡ ಮರ, ಒಳ್ಳೆಯ ಮರ ಸಿಕ್ಕಿತು. ಆದರೆ ಆ ಮರವನ್ನು ಎಲ್ಲರೂ ಕಡಿದು ವ್ಯವಸ್ಥೆ ಮಾಡ್ತಾರೆ. ಅದನ್ನು ದೇವಸ್ಥಾನಕ್ಕೆ ತಕೊಂಡು ಬರಲಿಕ್ಕೆ ದಾರಿಯಲ್ಲಿ ಯಾವುದೇ ನಮ್ಮ ಲಾರಿ ಹೋಗುವಂಥದ್ದಾಗಲಿ JCB ಆಗಲಿ ಯಾವುದು ಹೋಗುವುದಿಲ್ಲ, ಅಂತಹ ದಟ್ಟ ಅರಣ್ಯ ಅದು. ಈಗ ಸಮಸ್ಯೆ ಆಯಿತು, ಮತ್ತೆ ಊರಿನವರನ್ನೆಲ್ಲ ಸೇರಿಸಿದ್ರಂತೆ. ಹೀಗೆ ಆಗಿದೆ, ನಾವು ಮರ ಎಲ್ಲ ಕಡಿದಾಗಿದೆ, ಅದನ್ನೀಗ ಇಲ್ಲಿಗೆ ಹೇಗೆ ತರೋದು?